ಬಹಳ ಆತಂಕ ಇದ್ದಿದ್ದು ಈ ಕಳಪೆ ಗುಣಮಟ್ಟದ ಆಹಾರ ಸೇವನೆ, ಅದರಲ್ಲೂ ಮಾಂಸ ಸೇವನೆಯಿಂದ ನಮ್ಮ ಆರೋಗ್ಯದ ಮೇಲೆ ಆಗುವಂತಹ ಪರಿಣಾಮಗಳು, ಅದ್ರ ಬಗ್ಗೆ ಒಂದಷ್ಟು ಕ್ಲಾರಿಟಿ ಬೇಕು. ಜನ ಕೂಡ ಅದೇ ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ರು. ಆ ಬಗ್ಗೆ ಕ್ಲಾರಿಟಿ ಕೊಡೋದಕ್ಕೆ, ಮಾತನಾಡೋದಕ್ಕೆ ರಿಪಬ್ಲಿಕ್ ಜೊತೆ ನೇರ ಸಂಪರ್ಕದಲ್ಲಿ ಡಾಕ್ಟರ್ ಆಂಜನಪ್ಪ ಅವರು ಜಾಯಿನ್ ಆಗ್ತಿದ್ದಾರೆ. ಡಾಕ್ಟರ್ ನಮಸ್ತೆ. ನಿನ್ನೆ ಆ ದೃಶ್ಯ ನೋಡಿದ್ರಿ, ಆ ಪ್ಯಾಕಿಂಗ್ ನೋಡಿದ್ವಿ, ಕಳಪೆ ಗುಣಮಟ್ಟದ ಮಾಂಸ ಅಂತ ಸ್ವತಃ ಆರೋಗ್ಯ ಇಲಾಖೆ ಅಧಿಕಾರಿಗಳಲ್ಲಿ ಬಂದವರೇ ಹೇಳ್ಬಿಟ್ರು. ಅದನ್ನ ನಮ್ಮ ಜನ ಸೇವನೆ ಮಾಡ್ತಾರೆ. ನಮಗಿರುವಂತ ಆತಂಕ, ಯಾವುದೊಂದು ಕಲರ್ ಹಾಕಿರುವ ಗೋಬಿ ತಿಂದ್ರೆ ಅದರಿಂದ ಕ್ಯಾನ್ಸರ್ ಬರುತ್ತೆ ಅಂತ ಅದನ್ನ ಬ್ಯಾನ್ ಮಾಡಿದ್ವಿ. ಬಟ್ ಈ ರೀತಿ ಕಳಪೆ ಮಾಂಸ ತಿಂದ್ರೆ ನಮ್ಮ ಆರೋಗ್ಯಕ್ಕೇನು ಸಮಸ್ಯೆ ಆಗಲ್ವಾ ಅನ್ನೋದು ಪ್ರಶ್ನೆ. ಡಾಕ್ಟರ್, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಕಳಪೆ ಗುಣಮಟ್ಟದ್ದು ಅಥವಾ ಓಕೆ ಡಾಕ್ಟರ್ ಕೇಳಿಸ್ತಾ ಇದೆಯಾ ನನ್ನ ಧ್ವನಿ? ಕಳಪೆ ಗುಣಮಟ್ಟದ ಮಾಂಸ ತಿಂದ್ರೆ ಆಗುವ ಪರಿಣಾಮಗಳು, ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಡಿ ಡಾಕ್ಟರ್. ನಿನ್ನೆಯಿಂದ ಈ ದೃಶ್ಯಗಳನ್ನ ನಾನು ಕೂಡ ನೋಡ್ತಾ ಇದ್ದೀನಿ. ನೋಡಿಮ್ಮ, ವೆಜಿಟೇರಿಯನ್ಸ್ಗೂ ನಾನ್ ವೆಜಿಟೇರಿಯನ್ ಒಂದು ವ್ಯತ್ಯಾಸ ಅಂದ್ರೆ, ಈ ಮಾಂಸ ತಿಂದವರು 108 ತರ ಮಾಂಸಗಳಿದಾವೆ. ನಾನು ಇನ್ಫ್ಯಾಕ್ಟ್ ಬೇರೆ ಯಾವ್ದೋ ಕಂಟ್ರಿಗೆ ಹೋದಾಗ ಕಪ್ಪು ನಾಯಿಯ ಮಾಂಸ ತಿನ್ನೋರು ಅಲ್ಲಿದ್ದಾರೆ. ಸಿ, ಮಾಂಸ ಇಸ್ ಎ ಪ್ರೋಟೀನ್. ಆ ಮಾಂಸನ ಸರಿಯಾಗಿ ಸಾಗಣೆ ಮಾಡ್ಬೇಕು, ಪ್ರಿಸರ್ವ್ ಮಾಡ್ಬೇಕು. ಅಂಡ್ ಮಾಂಸ ಯಾರು ಹಸಿ ತಿನ್ನೋದಿಲ್ಲ, ಬೇಯಿಸಿ ತಿನ್ನೋವಂಥವ್ರು. ಆದ್ರೆ ಇವತ್ತು ಯಾಕೆ ಈ ನಾಯಿ ಮಾಂಸ ಇಷ್ಟೊಂದು ಸುದ್ದಿ ಆಗಿದೆ? ನಾಯಿ ಮಾಂಸಕ್ಕಿಂತಲೂ ಅದನ್ನ ಸರಿಯಾಗಿ ಸಾಗಣೆ ಮಾಡ್ತಿದ್ರೆ, ಸರಿಯಾಗಿ ಹೈಜೀನಿಕ್ ಪ್ರಿಸರ್ವ್ ಮಾಡಿದ್ರೆ ಅದು ಸುದ್ದಿ ಆಗುತ್ತೆ. ಆದ್ರೆ ನಮ್ಮ ಕಲ್ಚರ್ ನಲ್ಲಿ ಯಾರು ನಾಯಿ ಮಾಂಸ ತಿನ್ನಲ್ಲ. ನಾಯಿ ಮಾಂಸ ಬೌಬೌ ಬಿರಿಯಾನಿ ಅಂತ ಹೇಳಿದ್ರೆ ವಾಂತಿ ಬರುತ್ತೆ ನಾರ್ಮಲ್ ಪರ್ಸನ್ಗೂ ಕೂಡ. ಐ ಆಮ್ ಎ ನಾನ್ ವೆಜಿಟೇರಿಯನ್. ನಾಯಿ ಮಾಂಸ ಮಿಕ್ಸ್ ಮಾಡಿರ್ತಾರೆ ಬಿರಿಯಾನಿ ಒಳಗೆ. ಅಯ್ಯೋ, ನಾನು ಹಿಂದೆ ಯಾವತ್ತನ್ನ ತಿಂದಿದ್ದೇನೋ ಅನ್ನೋ ಅನುಮಾನ ಬರ್ತದೆ. ಗೊತ್ತಿಲ್ಲದ ಸಮಯದಲ್ಲಿ ನಾನು ಕೆಲವು ಕಾನ್ಫರೆನ್ಸ್ ನಲ್ಲಿ, ಅನ್ಫಾರ್ಚುನೇಟ್ಲಿ ಕೆಲವು ಕಾನ್ಫರೆನ್ಸ್ಗಳಲ್ಲಿ, ಸರ್ಜರಿ ಕಾನ್ಫರೆನ್ಸ್ ನಲ್ಲಿ ಬೀಫ್ ತಿಂದು ಆಮೇಲೆ ಅಯ್ಯೋ ಎಂತ ನನಗೆ ಗೊತ್ತಾಗಿರೋ ತಿನ್ಬಿಟ್ನಲ್ಲ ಅನ್ನೋ ಅನುಭವಗಳು ನನಗಿದೆ. ಬಟ್ ಜನಗಳಿಗೆ ಒಂದಂತೂ ಹೇಳ್ತೀನಿ ನಾನು, ಮಾಂಸ ಇಟ್ಸ್ ಯುವರ್ ಚಾಯ್ಸ್. ನಮ್ಮ ದೇಶದೊಳಗೆ ಯಾರು ನಾಯಿ ಮಾಂಸ ತಿನ್ನೋದಿಲ್ಲ. ಹಂದಿ ತಿನ್ಬೋದು, ಜಿಂಕೆ ತಿನ್ಬೋದು. ಆಕ್ಚುಲಿ ಜಿಂಕೆನೆಲ್ಲ ಹೊಡೆಯಂಗಿಲ್ಲ, ಆದ್ರೂ ತಿಂತಾರೆ. ಹದ್ದಿಲ್ಲು ರಣ ಹದ್ದಿನ ಮಾಂಸನ ಕೋಳಿ ಮಾಂಸ ಅಂತ ಸಪ್ಲೈ ಮಾಡ್ತಾರೆ ಅಂತಾನು ನಾನು ಕೇಳಿದೀನಿ. ಬಟ್ ಬಹಳ ಸಾರಿ ಸುದ್ದಿ ಆಗೋದು, ಇನ್ಫ್ಯಾಕ್ಟ್ ಜಗ್ಗೇಶ್ ಪಿಕ್ಚರ್ ನೊಳಗೆ ಅದೊಂದು ಜೋಕ್ ಕೂಡ, ಬೌಬೌ ಬಿರಿಯಾನಿ ಅನ್ನೋ ರೀತಿ. ಸೊ ಅದರಿಂದ ಜನಗಳಿಗೆ ನನ್ನ ಒಂದು ಮನವಿ, ನಾನು ಸರ್ಜಿಕಲ್ ಗ್ಯಾಸ್ಟ್ರೋಂಟ್ರಾಲಜಿಸ್ಟ್ ಇದ್ದೀನಿ. ನಿಮ್ಮ ಆಹಾರ ನಿಮ್ಮ ಆರೋಗ್ಯದ ಬಗ್ಗೆ ತುಂಬಾ ಪರಿಣಾಮ ಬೀರುತ್ತೆ. ಆದ್ರಿಂದ ವೆಜಿಟೇರಿಯನ್ ಫುಡ್ ಈಸ್ ದ ಬೆಸ್ಟ್ ಫುಡ್ ಆಲ್ ಓವರ್ ದ ವರ್ಲ್ಡ್ ಅಂತೀವಿ ನಾವು. ನಾನ್ ವೆಜಿಟೇರಿಯನ್ ಫುಡ್ ತಿನ್ನೋರಿಗೆ ತಿನ್ನಿ, ನಾವು ಬೇಡ ಅನ್ನಲ್ಲ. ಬಟ್ ಪರ್ಟಿಕ್ಯುಲರ್ಲಿ ಮಾಂಸವನ್ನು ಚೆನ್ನಾಗಿ ಬೇಯಿಸಿರ್ಬೇಕು. ಅದೊಂದು ಗ್ರೇಟ್ ಅಡ್ವಾಂಟೇಜ್. ತುಂಬಾ ಸ್ಟೇಲ್ ಮಟನ್ 3 ದಿವಸದಿಂದ ಕುಯ್ದಿರೋಂಥ ಮಾಂಸ ಬೇಡ. ಬಟ್ ಇವತ್ತಿನ ಮಾಂಸ ಡೆಫಿನೆಟ್ಲಿ ಮಾಂಸದಲ್ಲಿ ಬ್ಯಾಕ್ಟೀರಿಯಾ ಆಗ್ಲಿ, ವೈರಸ್ ಆಗ್ಲಿ ಈಸಿಲಿ ಮಲ್ಟಿಪ್ಲೈ ಆಗುತ್ತೆ. ಯಾಕಂದ್ರೆ ಅದು ಮೀಡಿಯಾ ಅಂತೀವಿ ನಾವು, ಎಲ್ಲೋ ಪ್ರೋಟೀನ್ ಮೀಡಿಯಾದೊಳಗೆ. ಬಟ್ ಲಕ್ಕಿಲಿ ಬೇಯಿಸಿ ತಿನ್ನೋದ್ರಿಂದ, ಅಥವಾ ಮಾಂಸನ ಬೇಯಿಸಿ 3 ಅವರ್ ಸುಮ್ಮನೆ ಇಟ್ಬಿಟ್ಟು ಆಮೇಲೆ ತಿನ್ಬೇಡಿ ಅಂತ ಹೇಳ್ತೀವಿ, ಬಿಸಿ ಇರುವ ಮಾಂಸವನ್ನ. ಬಟ್ ಇಲ್ಲಿ ಬಂದಿರೋ ಕಾಂಟ್ರವರ್ಸಿ, ಅದ ನಾಯಿ ಮಾಂಸನ ಅಥವಾ ಕುರಿ ಮಾಂಸನ. ಯಾಕಂದ್ರೆ ಕುರಿನ ರಾಜಸ್ಥಾನಿಂದ ಟ್ರೈನ್ ಅಲ್ಲಿ ತರ್ತಾರೆ ಅಂದ್ರು. ಬಟ್ ನಾನೇನ್ ನೋಡಿದೆ 2 ಫೋಟೋದಲ್ಲಿ, ನಾಯಿಯ ದೇಹ ತರ ಕಾಣ್ತಾ ಇತ್ತು ನನಗೆ. ಯಾಕಂದ್ರೆ ಚರ್ಮ ಸುಳಿದು ಆ ಫೋಟೋ ಹಾಕಿದ್ರೆ, ಯಾವ ಫೋಟೋ ನಂಗೆ ಗೊತ್ತಿಲ್ಲ. ಬಟ್ ಆ ಬಾಲ ಅದೆಲ್ಲ ನೋಡಿದ್ರೆ, ಬಟ್ ಅವ್ರು ಯಾರೋ ಡಿಫೆಂಡ್ ಮಾಡ್ಕೊಳ್ತಿದ್ರು ಕುರಿಗೂ ಬಾಲ ಇರುತ್ತೆ ಅಂತ. ಬಟ್ ಅಷ್ಟು ಡೀಟೇಲ್ಸ್ ನನಗೆ ಗೊತ್ತಿಲ್ಲ. ಬಟ್ ಎಲ್ಲೋ ಒಂದ್ ಕಡೆ ಹೊಗೆ ಇಲ್ದಿರ ಹೊಗೆ ಇಲ್ದಿರ ಏನ್ ಹೇಳ್ತಾರ, ಬೆಂಕಿ ಇಲ್ದಿರ ಹೊಗೆ ಬರಲ್ಲ ಅಂತಾರೆ. ನಮ್ ಕಾಂಟ್ರವರ್ಸಿ ಅಮ್ಮ, ದಯವಿಟ್ಟು ಇದ್ರನ್ನ ಸೂಕ್ತವಾದ ಪರೀಕ್ಷೆ ಮಾಡಿಸ್ಬೇಕು. ಅಧಿಕಾರಿಗಳು ಬರ್ಲಿ, ಅದನ್ನ ತಗೊಂಡೋಗಿ ಸೂಕ್ತ ಪರೀಕ್ಷೆ ಮಾಡಿ ಜನಗಳಿಗೆ ನಿಮ್ಮ ಮುಖಾಂತರ ಒಂದು ಕ್ಲಾರಿಫಿಕೇಶನ್ ಕೊಡ್ಲಿ, ಆಗ ನಾವು ಅದನ್ನ ಹೋಗ್ತೀವಿ. ಓಕೆ ಆಂಜನಪ್ಪನವ್ರೆ, ಹಾಗೆ ಸಂಪರ್ಕದಲ್ಲಿರಿ, ನಾವು ನಿಮ್ಮನ್ನ ಮಾತನಾಡಿಸ್ತೀವಿ. ಜೊತೆಗೆ ಈಗ ಕಾಲರ್ಸ್ ಕೂಡ ಪಬ್ಲಿಕ್ ಅವರು ಕೂಡ ಕಾಲ್ ಮಾಡ್ತಿದ್ದಾರೆ, ನಿಮ್ಮನ್ನು ಕೂಡ ಮಾತನಾಡಿಸ್ತೀವಿ ಅವ್ರ ಜೊತೆಗೆ. ಈಗ ಕುಂದಾಪುರದಿಂದ ಪ್ರಭಾಕರ್ ಅವರು ಕರೆ ಮಾಡಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್, ನಮಸ್ತೆ. ಮೊದಲನೇದಾಗಿ ಕನ್ನಡಕ್ಕೆ ನಾವು ತುಂಬು ಹೃದಯದ ಧನ್ಯವಾದ ಹೇಳ್ತೇವೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಯಾಕಂದ್ರೆ ನಾವು ಯಾವಾಗ ನಿಮ್ಗೆ ಚಾನಲ್ ಶುರು ಆಯ್ತು, ನಾವು ಬೇರೆ ಮೀಡಿಯಾ ನ್ಯೂಸ್ ನೋಡಿದ್ ಬಿಟ್ಟೇವೆ. ಈ ವಿಷಯದಲ್ಲಿ ಅಧಿಕಾರಿ ವರ್ಗ ಏನ್ ಮಾಡ್ತಾ ಇದೆ ಅಂತ ಒಂದೇ ಪ್ರಶ್ನೆ ಸರ್. ಒಂದು ಸಾಮಾನ್ಯ ಪ್ರಜೆಗೆ ಯಾವುದೋ ಒಂದು ಮಾಂಸ, ಯಾವಾಗಿಂದು ಕೊಳೆತ ಮಾಂಸನೋ ಒಳ್ಳೆ ಮಾಂಸನೋ, ಯಾವಾಗಿಂದ ಮಾಂಸ ತಿನ್ಸುತ್ತಾನ ಅಧಿಕಾರಿ ವರ್ಗ ಏನ್ ಮಾಡ್ತಾ ಇದೆ ಸರ್? ಹೌದೌದು ಸರ್, ನಿಮ್ಗೆ ಏನೇ ಡೌಟ್ಸ್ ಇದ್ರು ಕೂಡ ಡಾಕ್ಟರ್ ಆಂಜನಪ್ಪನವರು ಇದ್ದಾರೆ, ನೀವು ಮಾತನಾಡಬಹುದು ಸರ್, ಅವ್ರ ಪ್ರಶ್ನೆ ಮಾಡಬಹುದು, ಕೇಳಿ. ಸ್ವಲ್ಪ ಕನೆಕ್ಟ್ ಮಾಡಿದ್ರೆ ಕೇಳಬಹುದು. ಪ್ರಶ್ನೆ ಒಂದು ಸಾಮಾಜಿಕ ಜವಾಬ್ದಾರಿ
ಹೇಳಿ ಸರ್, ಹೇಳಿ. ಸರ್, ಅಧಿಕಾರಿ ವರ್ಗ ಏನ್ ಮಾಡ್ತಾ ಇದೆ ಈಗ? ಅವರು ಬೇಡ ಇವರು ಬೇಡ, ಯಾವ ಮಾಂಸ ಅನ್ನೋದೇ ಬೇಡ, ಅಧಿಕಾರಿ ವರ್ಗ ಏನ್ ಮಾಡ್ತಾ ಇದೆ ಸರ್? ಸರ್, ಇದು ಅನ್ಫಾರ್ಚುನೇಟ್. ನೀವು ಕೇಳೋ ಪ್ರಶ್ನೆ ನಾನು ಕೇಳ್ತೀನಿ. ನಾನು ನಿಮ್ ತರ ಒಬ್ಬ ನಾಗರಿಕ, ಒಬ್ಬ ವೈದ್ಯನಾದ್ರೂ ಕೂಡ ನಿಜವಾಗ್ಲೂ ಇಂಥ ದಂಧೆ ನಡೀತಿರುವಾಗ ಸರ್ ಈಸಿಲಿ ಅಂಡರ್ಸ್ಟ್ಯಾಂಡಬಲ್ ಸರ್. ಅವ್ರಿಗೆ ಏನ್ ಹೋಗ್ಬೇಕೋ ಹೋಗ್ತಾ ಇರುತ್ತೆ. ನಾನು ಬಹಳ ನೇರವಾಗಿ ಮಾತಾಡ್ತೀನಿ. BBMP ಇಂದ ಒಂದು ಆಂಬ್ಯುಲೆನ್ಸ್ ಬೆಳಗ್ಗೆ ಸೈರನ್ ಹಾಕೊಂಡು ಹೋಗುತ್ತೆ ರಸಲ್ ಮಾರ್ಕೆಟ್ಗೆ. ಯಾರೋ ಒಬ್ರು ಜರ್ನಲಿಸ್ಟ್ ಫಾಲೋ ಮಾಡ್ತಾರೆ ಅದನ್ನ, ಏನ್ ಎಮರ್ಜೆನ್ಸಿಗೆ ಹೋಗುತ್ತೆ ಅಂತ. ಅಲ್ಲಿ ನೋಡಿದ್ರೆ ಮಟನ್ ಮುಂದೆ ನಿಲ್ಸಿ ಮಟನ್ ತಗೊಂಡು ಒಬ್ಬ ವೈದ್ಯಾಧಿಕಾರಿ ಮನೆಗೆ ತಗೊಂಡೋಗುತ್ತೆ. ಇದು ಬಂದಿತ್ತು ಪೇಪರ್ನೊಳಗೆ, ಹಾಯ್ ಬೆಂಗಳೂರಿನ ಬಂದಿತ್ತು. ದಯವಿಟ್ಟು ಇಂದು ನೀವು ಕೇಳ್ತಿರೋ ಪ್ರಶ್ನೆ ನಿಜ ಇದೆ. ನಾವೊಬ್ಬ ನಾಗರಿಕರಾಗಿ ನಮ್ಮ ಏನ್ರಿ ಮಾಡ್ತೀರಿ? ಇದು ಇಂಪಾರ್ಟೆಂಟ್. ನಿಮ್ಗೆ ಸಂಬಳ ಕೊಡ್ತಿಲ್ವಾ ಸರ್ಕಾರ? ನಿಮ್ ಜವಾಬ್ದಾರಿ ಅಲ್ವಾ ಅಂತ ಕೇಳ್ಬೇಕು ನಾವು. ಸರ್, ಇವತ್ತು ನಮ್ಗೆ ಹೊರಗಡೆ ರಾಜ್ಯದವ್ರು ಫೋನ್ ಮಾಡ್ಕೊಂಡು ಕೇಳ್ತಾರೆ, ನಿಮ್ಮ ಎಲ್ಲ ನಾಯಿ ಮಾಂಸ ತಿನ್ನೋರ ಅಂತ. ಸರ್, ನಮ್ಮ ಅಧಿಕಾರಿ ವರ್ಗ ಅಷ್ಟು ಪ್ರಭಾಕರ್ ಅವರೇ, ನಿಮ್ಮ ಕನ್ಸರ್ನ್ ನಮ್ಗೆ ಅರ್ಥ ಆಯ್ತು. ಈಗ ಅಧಿಕಾರಿಗಳು ಅಲರ್ಟ್ ಆಗ್ಬೇಕು, ಕ್ರಮ ಕೈಗೊಳ್ಬೇಕು. ನಮ್ಮ ಆಗ್ರಹ ಕೂಡ ಅಷ್ಟೇ, ಅಲ್ಲಿ ತಪ್ಪಾಗಿದ್ರೆ ಕ್ರಮ ಆಗಬೇಕು ಅಂತ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ರು ಕರೆ ಮಾಡಿದ್ದಾರೆ, ಡಾಕ್ಟರ್ ಅಂಜನಪ್ಪ ಅವರು. ದಯವಿಟ್ಟು ಹಾಗೆ ಸಂಪರ್ಕದಲ್ಲಿರಿ, ಅನೇಕರು ಕರೆ ಮಾಡ್ತಿದ್ದಾರೆ ನಿಮ್ಮ ಹತ್ರ ಮಾತನಾಡೋದಕ್ಕೆ. ಸೊ ಮತ್ತೊಬ್ರು ಕರೆ ಮಾಡಿದ್ದಾರೆ. ನಮಸ್ತೆ ಶ್ರೀನಿವಾಸ್ ಅವರೇ, ನಮಸ್ತೆ. ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ನಿಮ್ಮ ಪ್ರಶ್ನೆ ನೇರವಾಗಿ ಡಾಕ್ಟರ್ನ ಕೇಳಿ. ಡಾಕ್ಟ್ರೇ ನಮಸ್ಕಾರ, ನಾನು ಶ್ರೀನಿವಾಸ್ ಬೆಂಗಳೂರಿಂದ ಮಾತಾಡ್ತಾ ಇರೋದು. ನಮಸ್ಕಾರ ಸರ್, ಹೇಳಿ ಸರ್. ಸರ್, ಈಗ ಈ ತರ ಎಲ್ಲ ಮಾಡ್ತಾವ್ರಲ್ಲ, ಡೈರೆಕ್ಟ್ ಆಗಿ ಯಾಕೆ ಅಧಿಕಾರಿಗಳನ್ನ ಪ್ರಶ್ನೆ ಮಾಡಲ್ಲ ಅಂತೀವಿ ನಾವು ಡೈರೆಕ್ಟ್ ಆಗಿ? ಸರ್, ನಾವು ಅಂತ ಸಮಾಜದಲ್ಲಿ ಬದುಕ್ತಾ ಇದೀವಿ ಸರ್. ವೆರಿ ಅನ್ಫಾರ್ಚುನೇಟ್. ಇವತ್ತು ಕರಪ್ಷನ್ ಇಸ್ ಆರ್ಡರ್ ಆಫ್ ದ ಡೇ. ನೀವೆಲ್ಲೇ ಹೋಗಿ, ಯಾವುದೇ ಫೀಲ್ಡ್ ಹೋಗಿ, ಒಳ್ಳೆಯವರು ಇದಾರೆ, ಇಲ್ಲ ಅನ್ನಲ್ಲ. ಇಂಥವ್ರನ್ನ ಯಾವಾಗ ಎಲ್ಲಿ ಪನಿಷ್ ಮಾಡಲ್ವೋ, ನಮ್ಮಂತವ್ರು ನಿಮ್ಮಂತವ್ರು ಯಾವಾಗ ಇವ್ರನ್ನ ಕೇಳೋದಿಲ್ವೋ, ಆಗುತ್ತೆ ಸರ್. ಯು ಆರ್ ರೈಟ್. ಬಟ್ ಒಂದಂತ ಹೇಳ್ತೀನಿ, ನಾಯಿ ಮಾಂಸದ ಬಗ್ಗೆ ಏನಾದ್ರು ತಮ್ಗ ಅನುಮಾನ ಇದ್ರೆ, ನೀವು ವೆಜಿಟೇರಿಯನ್ ನಾನ್ ವೆಜಿಟೇರಿಯನ್ ನನಗೆ ಗೊತ್ತಿಲ್ಲ. ತುಂಬಾ ಜನ ಹಂದಿ ಮಾಂಸ ತಿನ್ನೋರಿಗೆ ನಾನು ಅಡ್ವೈಸ್ ಮಾಡಿರ್ತೀನಿ, ದಯವಿಟ್ಟು ಹಂದಿ ಮಾಂಸ ನೀವು ತಿನ್ನೋರಿದ್ರೆ ತಿನ್ನಿ. ಆದ್ರೆ ನಿಮ್ಮ ದೇಹದಲ್ಲಿ ಸಿಸ್ಟಿಸರ್ಕೋಸಿಸ್ ಅಂತ ಆಗುತ್ತೆ. ನಾನು ಒಂದ್ಸಾರಿ ನೋಡಿದ್ದೀನಿ, ಒಂದು ಹುಡುಗಿ ಫಿಟ್ಸ್ ಬರುತ್ತೆ. ಯಾಕಂತ ಕೇಳಿದ್ರೆ ಆ ಹುಡುಗಿನೇ ಹೇಳ್ತಾಳೆ, ಅಂಕಲ್ ನನ್ನ ಹಂದಿ ಮಾಂಸ ನಮ್ಮ ಮನೇಲಿ ಕಟ್ ಮಾಡೋಗೆ ಕವರ್ಕೊಂಡ್ ತಿಂತೀನಿ ಅಂಕಲ್ ಅಂತ. ಅದರಿಂದ ಅವಳ ತಲೆ ಒಳಗೆ ಸಿಸ್ಟಿಸರ್ಕೋಸಿಸ್ ಆಗಿ ಅವಳಿಗೆ ಫಿಟ್ಸ್ ಬರ್ತಾ ಇತ್ತು. ಇದು ವೈದ್ಯರು ನಾವು ಕಂಡುಹಿಡಿತೀವಿ. ಬಟ್ ಎಲ್ಲೋ ಒಂದ್ ಕಡೆ ನಮ್ಗೆ ಅಭ್ಯಾಸ ಇಲ್ಲ. ನಾನು ಬೇರೆ ಕಂಟ್ರಿ ಹೋದಾಗೆ ಅಲ್ಲಿ ಹಂದಿ ಮಾಂಸನ ಶುರು ಮಾಡಿದ್ ನಾನು ನೋಡಿದೀನಿ. ಬಟ್ ನಮ್ಮ ದೇಶದಲ್ಲಿ ದಯವಿಟ್ಟು ಇದು ಅನಾಗರಿಕವಾಗಿದ್ದು, ಅಧಿಕಾರಿಗಳು ಅದನ್ನ ಪರೀಕ್ಷೆ ಮಾಡ್ಬೇಕು ಸರ್. ನೀವು ಕೇಳೋದು ಕರೆಕ್ಟ್ ಇದೆ. ಓಕೆ ಫೈನ್ ಶ್ರೀನಿವಾಸ್ ಅವರೇ, ಧನ್ಯವಾದಗಳು ರಿಪಬ್ಲಿಕ್ ಕನ್ನಡ ಜೊತೆ ಕರೆ ಮಾಡಿ ಮಾತನಾಡಿದಕ್ಕಾಗಿ. ಓಕೆ, ವಸಂತ್ ಕುಮಾರ್ ಅನ್ನೋರು ಕರೆ ಮಾಡಿದ್ದಾರೆ. ಸರ್ ನಮಸ್ತೆ. ನೋಡಿ, ಈಗ ಅಧಿಕಾರಿಗಳಿಗೆ ನಾವು ಕೇಳೋದು, ಕ್ರಮ ಕೈಗೊಳ್ಳೋದು ಸೆಕೆಂಡ್ರಿ. ಬಟ್ ನಿಮಗೇನಿದೆ ಡೌಟು? ವೈದ್ಯಕೀಯವಾಗಿ ಏನೆಲ್ಲ ಡೌಟ್ಸ್ ಇದೆ ಆರೋಗ್ಯದ ವಿಚಾರದಲ್ಲಿ? ಡಾಕ್ಟರ್ ಅಂಜನಪ್ಪ ಇದ್ದಾರೆ, ಕೇಳಬಹುದು, ಪ್ರಶ್ನೆ ಮಾಡಿ. ಇಲ್ಲ ಸರ್, ಅವ್ರು ಹೇಳಿದ ಪ್ರಕಾರ ಅದರಿಂದ ತೊಂದರೆ ಆಗುತ್ತೆ ಸರ್. ನಮಗೆ ರೇಬಿಸ್ ಬರೋಂತರೂ ಬರ್ಬೋದು. ನಾವು ಹೆಚ್ಚು ಕಡಿಮೆ ಮೇಡಮ್, ನಾನು ಇದು ಮಟನ್ ತಂದು ರೇಟ್ ಜಾಸ್ತಿ 6 ತಿಂಗಳಾಗಿತ್ತು. ಈಗ ಮಟನ್ ತಂದು ನೆನ್ನೆ ನೈಟ್ ಕಟ್ಟೆಗೆ ಹಾಕೊಂಡು ಊಟ ಮಾಡ್ಬೇಕು, ಆವಾಗಲೇ ಪ್ರೋಗ್ರಾಮ್ ನೋಡ್ತಾ ಇದೀನಿ, ಊಟನೇ ಮಾಡಿಲ್ಲ ಮೇಡಮ್. ಹೌದು, ಆಬ್ವಿಯಸ್ಲಿ ಆ ದೃಶ್ಯ ನೋಡಿದ್ರೆ ಎಲ್ಲರಿಗೂ ಹಂಗೆ ಅನಿಸ್ತು. ಹೌದು ಮೇಡಮ್. ಇದು ಅದು ಆಹಾರ ಸಚಿವರಿಗೆ ಯಾರಿಗಾರು ಹೇಳಿ ಅವ್ರಿಗೆ ಕಠಿಣ ಶಿಕ್ಷೆ ಆಗ್ಲೇಬೇಕು ಮೇಡಮ್ ಅವರಿಗೆ. ಫೈನ್. ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಕ್ರಮ ತೆಗೆದುಕೊಳ್ತಾರೆ ಅನ್ನುವಂತ ಭರವಸೆ ನಮ್ದು. ಧನ್ಯವಾದಗಳು ಕರೆ ಮಾಡಿ ಮಾತನಾಡಿದಕ್ಕಾಗಿ. ನೆಕ್ಸ್ಟ್ ಕಾಲ್ ರೆಡಿ ಇದ್ದಾರೆ. ರವಿಶಂಕರ್ ಅವರೇ, ನಮಸ್ತೆ. ನಮಸ್ತೆ ಮೇಡಮ್. ನಿನ್ನೆ ಆ ದೃಶ್ಯ ನೋಡಿದಾಗ, ಆ ಮಾಂಸದ ಪ್ಯಾಕಿಂಗು, ಆ ಮಾರಾಟ, ಸಾಗಾಟ, ಆ ದೃಶ್ಯ ನೋಡಿದಾಗ ಏನ್ ಅನಿಸ್ತು? ತಮ್ಮ ಅಭಿಪ್ರಾಯ ಏನು? ಡಾಕ್ಟರ್ ಕೂಡ ಇದ್ದಾರೆ, ಆರೋಗ್ಯದ ಬಗ್ಗೆ ಏನಾದ್ರು ಪ್ರಶ್ನೆ ಇದ್ರೆ ಕೇಳಿ. ಮೇಡಮ್, ಅದು ನೋಡಿದ ತಕ್ಷಣ ಎಷ್ಟು ಅಸಹ್ಯ ಅನಿಸ್ತು ಅಂದ್ರೆ ಅಷ್ಟು ಅಸಹ್ಯ. ನಮ್ಮ ಈ ಬೆಂಗಳೂರಲ್ಲಿ ಈ ತರ ನಡೀತಾ ಇರೋದು ಇದೊಂದು ದೊಡ್ಡ ದಂಧೆ ಆಗಿದೆ. ಇದಕ್ಕೆ ಕಡಿವಾಣ ಹಾಕ್ಬೇಕಾಗಿದೆ. ಇದರಲ್ಲಿ ಕಾನೂನು ಏನ್ ಕ್ರಮ ತಗೊಳ್ತಾ ಇದೆಯಾ ಅಂತ ಗೊತ್ತಾಗ್ತಾ ಇಲ್ಲ. ಕೆರೆಹಳ್ಳಿ ಅವ್ರನ್ನ ಮೊದಲು ಅರೆಸ್ಟ್ ಮಾಡಿದ್ರು, ಯಾಕಂತ ಅರೆಸ್ಟ್ ಮಾಡ್ಬೇಕಾಗಿತ್ತು? ಈ ತರ ಕಂಡುಹಿಡಿಯೋರ್ನೇ ಅರೆಸ್ಟ್ ಮಾಡೋದ್ರಿಂದ ಮುಂದೆ ಈ ತರದ್ದು ಏನೇ ಒಂದು ಚಟುವಟಿಕೆ ನಡೀತಾ ಇರೋದನ್ನ ಜನರು ಮುಂದೆ ಬರಲ್ಲ, ಅದನ್ನ ನಾವೇ ಸಿಗಾಕೊಳ್ತೀವಿ ಅಂತ ಹಿಂದುಳಿದು ಬಿಡ್ತಾರೆ. ಸೊ ಇದಕ್ಕೊಂದು ಸರಿಯಾದಂತ ಕ್ರಮ ಆಗ್ಲೇಬೇಕಿದೆ ಸರ್ಕಾರದಿಂದ ಮೇಡಮ್. ಓಕೆ, ಬೆಂಗಳೂರಿನಿಂದ ನಾಗರಾಜ್ ಕರೆ ಮಾಡಿದ್ದಾರೆ. ನಾಗರಾಜ್, ನೋಡಿ, ಡಾಕ್ಟರ್ ಇದ್ದಾರೆ, ಡಾಕ್ಟರ್ ಅಂಜನಪ್ಪನವರಿದ್ದಾರೆ. ನಿಮ್ಮ ಏನೇ ಅನುಮಾನಗಳಿದ್ರು, ನಿಮ್ಮ ಡೌಟ್ಸ್ ಇದ್ರು ಕೂಡ ಕೇಳಬಹುದು, ಕೇಳಿ. ನಾಗರಾಜ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ?
ಓಕೆ, ಮೋಸ್ಟ್ಲಿ ಜನಕ್ಕೆ ಆತಂಕ. ಡಾಕ್ಟರ್, ಮತ್ತೆ ನಾನು ನಿಮ್ಮ ಹತ್ರ ಬರ್ತೀನಿ. ನನಗೊಂದು ಆತಂಕ ಕಾಡಿದ್ದು ಈ ಕಳಪೆ ಮಾಂಸ ಅನ್ನೋದು ಒಂದು, ಅದನ್ನ ನಂತರ ಗೋಡೌನ್ ಅಲ್ಲಿ ಬಂದು ಸ್ಟಾಕ್ ಮಾಡ್ತಾರಂತೆ, ವಿನೆಗರ್ ಹಾಕಿ ವಾಶ್ ಮಾಡಿ ನಂತರ ಅದನ್ನ ಸಾಗಾಟ ಮಾಡ್ತಾರೆ, ಮಾರಾಟ ಮಾಡ್ತಾರೆ ಅಂತ. ಇದರಿಂದ ಆಗುವಂತ ಎಫೆಕ್ಟ್ ಹೇಗಿರುತ್ತೆ ಅಂತ, ವಿನೆಗರ್ ಹಾಕಿ ಅದನ್ನು ವಾಶ್ ಮಾಡಿ ಅಂದ್ರೆ ನಾನು ಕೇಳ್ತಾ ಇದ್ದೆ ಯಾರ ಹತ್ರನೂ, ಈ ಕುರಿ ಮೇಕೆ ಏನೇ ಕಟ್ ಮಾಡಿದ್ರು ಕೂಡ 16 ಗಂಟೆ ಒಳಗಡೆಗೆ ಅದೇ ಉಪಯೋಗಕ್ಕೆ ಬರಬೇಕು, ಆ ನಂತರ ಅದನ್ನ ಉಪಯೋಗಿಸಬಾರ್ದು, ಅದು ಮಾರಕ ಅಂತ. ಸೊ ಅದರಿಂದ ಆಗುವಂತ ದುಷ್ಪರಿಣಾಮಗಳು ಆರೋಗ್ಯದ ಮೇಲೆ. ಅಮ್ಮ ಇದು ಕರೆಕ್ಟ್ ಅಮ್ಮ. ಎನಿ ನಾನ್ ವೆಜಿಟೇರಿಯನ್ ಫುಡ್ ಸ್ಟೇಲ್ ಆಗುತ್ತೆ 16 ಅವರ್ಸ್ ಆದ್ಮೇಲೆ. ಅದರಲ್ಲಿ ಸಾಕಷ್ಟು ಬ್ಯಾಕ್ಟೀರಿಯಾ, ಆಮೇಲೆ ಸ್ಮೆಲ್ ಚೇಂಜ್ ಆಗುತ್ತೆ, ಟೇಸ್ಟ್ ಚೇಂಜ್ ಆಗುತ್ತೆ. ಬಟ್ ಎಲ್ಲೋ ಈ ಒಂದು ಪ್ರೊಟೆಕ್ಷನ್ ನಮ್ಗೆ ಏನಂದ್ರೆ ಅದನ್ನ ಬಾಯ್ಲ್ ಮಾಡೋದ್ರಿಂದ ಅದ್ರೊಳಗಿರೋ ಬ್ಯಾಕ್ಟೀರಿಯಾ ಹೋಗುತ್ತೆ. ಅಂಡ್ ಈ ಮಟನ್ಗಳಮ್ಮ ತುಂಬಾ ಜನ ಹೇಳ್ತಾರೆ, ನನ್ಗದ ಅನುಭವ ಇಲ್ಲ ನೋಡಿ ಡಾಕ್ಟರ್, ನಾನು ತಿನ್ನೋವಾಗೆ ಕಂಡಿಡಿತೀನಿ ಇದು ಜಿಂಕೆ ಮಾಂಸನ, ಇದು ದನಿನ್ ಮಾಂಸನ ಹಂಗ ಹೇಳ್ತಾರಮ್ಮ. ಟೇಸ್ಟ್ಗಳು ಡಿಫರ್ ಆಗುತ್ತೆ ಅಂತ ಹೇಳ್ತಾರೆ. ನಾನಂತೂ ನಾನು ಚಿಕನ್ ಇನ್ಫ್ಯಾಕ್ಟ್ ನಿನ್ನೆ ಜನಗಳಿಗೆ ಹೆಂಗ ಆತಂಕ ಇದೆ ಅಂದ್ರೆ, ನಾನು ಒಂದು ಮೀಟಿಂಗ್ ನಲ್ಲಿ ಇದ್ದೆ, ಒಂದು ಕ್ಲಬ್ ಅಲ್ಲಿ ನನ್ನ ವೈಫ್ ಫೋನ್ ಮಾಡ್ತಾರೆ, ಎಲ್ಲಿದ್ದೀರಿ? ಮೀಟಿಂಗ್ ಅಮ್ಮ, ಮೀಟಿಂಗ್ ಆದ್ಮೇಲೆ ದಯವಿಟ್ಟು ಬಿರಿಯಾನಿ ತಿನ್ಬೇಡಿ, ಬಹು ಬಿರಿಯಾನಿ ಮಾಡ್ತಿದ್ದಾರೆ, ನನಗೆ ನೋಡಿ ವಾಂತಿ ಬರ್ತಾ ಇದೆ ಮನೆಯೊಳಗೆ, ದಯವಿಟ್ಟು ಮನೆಗೆ ಬನ್ನಿ ಊಟಕ್ಕೆ, ನಾನ್ ರಾಗಿ ಮುದ್ದೆ ಸಾರು ಮಾಡ್ಕೊಡ್ತೀನಿ. ನೋಡಿ ಜನಗಳಿಗೆ ಎಷ್ಟೊಂದು ಗಾಬರಿ ಆಗುತ್ತೆ, ಆತಂಕ ಆಗುತ್ತೆ. ಸೊ ನಾನೊಬ್ಬ ವೈದ್ಯನಾಗಿ ನನಗೆ ಅಷ್ಟಾದಾಗೆ ಜನಸಾಮಾನ್ಯರಿಗೆ ಎಷ್ಟೋ ಸಾರಿ ವಾಂತಿ ಆಗ್ಬಿಡುತ್ತೆ. ಅಂಡ್ ಅಫ್ಕೋರ್ಸ್ ಅದರ ತನ್ನದೇ ಆದ ಸೈಡ್ ಎಫೆಕ್ಟ್ಸ್ ಇರ್ತವೆ. ಸೊ ಪರ್ಟಿಕ್ಯುಲರ್ಲಿ ಅದು ತುಂಬಾ ಹೊತ್ತು ಮಾಡಿ ಇಟ್ರೆ, ಅದನ್ನ ಮತ್ತೆ ಬಿಸಿ ಮಾಡ್ದಿರ ತಿಂದ್ರೆ ಗ್ಯಾಸ್ಟ್ರೈಟಿಸ್ ಆಗುತ್ತೆ, ವಾಮಿಟಿಂಗ್ ಶುರು ಆಗುತ್ತೆ. ಎಷ್ಟೋ ಸಾರಿ ಆಡ್ಬಿಟ್ಟು ಇದೆಲ್ಲ ತೊಂದರೆ ಆಗಿ ಲೂಸ್ ಮೋಷನ್ಸ್ ಅದೆಲ್ಲ ಆಗಿ ಟಾಕ್ಸೇಮಿಯಾ ಆಗ್ಬೋದು. ಇಂಥ ಮಾಂಸ ತಿನ್ನೋದ್ರಿಂದ ಹೆಪಟೋಟಾಕ್ಸಿಕ್ ಲಿವರ್ ಮೇಲೆ ತೊಂದರೆ ಆಗ್ಬೋದು. ಇಂಥ 108 ಪ್ರಾಬ್ಲಮ್ಗಳು ಇದ್ದಾವಮ್ಮ.